ಹ್ಞೂ ಮೊದಲು ನನ್ನ ಹೆಂಡ್ತಿನ ನಮ್ಮ ಮನೆ ಕರ್ಕೊಂಡು ಹೋಗ್ಬೇಕು. ಪಾಪ ಎಷ್ಟು ಅವಮಾನ ಪಟ್ಕೊಂತವಳೆ, ಎಷ್ಟೆಲ್ಲ ಕಷ್ಟಪಡ್ತಾವಳೆ. ಛೇ, ನನಗೇನೆ ಬೇಜಾರಾಗ್ತೈತೆ, ಎಷ್ಟೊಂದು ಬೇಜಾರಾಗ್ತೈತೆ ಅಂದರೆ ಅಷ್ಟು ಬೇಜಾರಾಗ್ತೈತೆ. ಮೊದಲು ನನ್ನ ಹೆಂಡ್ತಿನ ಮನೆ ಕರ್ಕೊಂಡು ಹೋಗೋದು ಎಷ್ಟೋ ಬೆಸ್ಟೇನೆ. ಪಾಪ ಇವಳು ಬದಲಾಗವಳೆ ಅಂತ ಅನ್ನಿಸ್ತದೆ. ಬದಲಾಗಿದ್ರು ಬಿಟ್ಟರು ಇನ್ನೇನು ಮಾಡೋಕ್ಕಾಗ್ತೈತೆ, ಕರ್ಕೊಂಡು ಹೋಗ್ಬೇಕಷ್ಟೇ. ಸದ್ಯ ಈಗ ಹಳೆ ಮನೆ ಅಂತ ಹೇಳ್ಬಿಟ್ಟು ನನ್ನಂತೂ ಬಿಟ್ಟು ಹೋಗಿದ್ದಂಗೆ ಚೆನ್ನಾಗೇ ನೋಡ್ಕೊಂಡವಳಲ್ಲ, ಕೂಲಿನಲ್ಲಿ ಮಾಡ್ತಾವಳಲ್ಲ, ಅಷ್ಟೇನೇ ಮೇಲು. ಪಟಾಕ ಪಟಾಕ, ಹಾಂ ಹೇಳಿ, ಏನು ಮಾಡ್ತಾ ಇದ್ದೆ? ಇನ್ನೇನು ಮಾಡೋಣ, ಕೂಲಿಗೆ ಹೋಗ್ಬೇಕು, ಟೇಮ್ ಆಯ್ತು ಆಗಲೇ. ಅಯ್ಯಮ್ಮ ಕಳೆ ಕೀಳಕ್ಕೆ ಕರೆದವಳೆ, ಅದಕ್ಕೆ ಸಾರ್ನ ಹೋಗೋಣ ಅಂತ ಹೇಳ್ಬಿಟ್ಟು ಸಾರ್ನ ಹೊಂಟಿವ್ನಿ. ಈಗ ಸಾರ್ನ ಹೋಗ್ಬಿಡ್ಬೇಕು ಕೂಲಿಗೆ. ನಿಮ್ಗೆ ಎಲ್ಲ ಅಡುಗೆನೂ ಮಾಡ್ಬಿಟ್ಟು ಮಡಗಿವ್ನಿ, ನೀವು ತಿನ್ಕೊಳ್ಳಿ ಸರಿನೇ. ನಾನು ಒಯ್ತೀನಿ, ನಂಗೆ ಟೇಮ್ ಆಯ್ತದೆ, ನಾನು ಒಯ್ತೀನಿ. ನಿನ್ನ ಎಲ್ಗೋ ಕರ್ಕೊಂಡು ಹೋಗ್ಬೇಕು, ಬಾ ನೀನು ಎಲ್ಲೋ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ ಕರ್ಕೊಂಡು ಹೋಗ್ತೀನಿ. ಬ್ಯಾಡ ಸುಮ್ಕಿರಿ, ನಾನು ಕ್ಯಾಮೆ ಶಾನೆ ಐತೆ ಇನ್ನೂ, ಎಷ್ಟೊಂದೆಲ್ಲ ನನಗೆ ಕ್ಯಾಮೆ ಐತೆ ಅಂದ್ಕೊಂಡಿದ್ದೀರ. ನನಗೆ ಭಾಳ ಕ್ಯಾಮೆ ಐತೆ ನನಗಂತೂ. ಇನ್ನೂ ಕೂಲಿಗೆ ಹೋಗ್ಬೇಕು, ಮನೆ ಸಾರಿಸ್ಬೇಕು, ಪೂಜೆ ಮಾಡಬೇಕು, ಇನ್ನೂ ಏನೇನೋ ಕೆಲಸ ಐತೆ. ನಾನು ಎಲ್ಗೂ ಬರೋಕ್ಕಿಲ್ಲ. ನಿನಗೆ ಸುಮ್ಮನೆ ನನ್ನ ಜೊತೆ ಯಾಕೆ ಸುಮ್ಮನೆ ಕಷ್ಟ? ಆರಾಮಾಗಿ ನಿನ್ನ ಎಲ್ಲಾದರೂ ಕಳಿಸ್ತೀನಿ. ಅಮ್ಮ ಐತಲ್ಲ ನಮ್ಮ ರಿಲೇಟಿವ್ ಮನೆ, ಅಲ್ಲಿ ತುಂಬಾ ಚೆನ್ನಾಗವ್ರೆ. ಎಲ್ಲರೂ ಆರಾಮಾಗಿ ನೀನಲ್ಲೂ ಕಳಿಸ್ತೀನಿ. ಹೋಗ್ಬಿಟ್ಟು ನೀನು ಆರಾಮಾಗಿ ಅಲ್ಲೇ ಇರು ಸರಿನಾ? ಏನು ಏನು ನಾನು ನಿಮ್ಮ ರಿಲೇಟಿವ್ ಮನೆಗೆ ಹೋಗಿರ್ಬೇಕಾ? ಅಲ್ಲ ರೀ, ನಿಮ್ಮನ್ನು ಬಿಟ್ಬಿಟ್ಟು ನಾನು ಅಲ್ಲಿಗಾನ ಹೋಯ್ತೀನಿ ಅಂತ ಅನ್ಕೊಂಡ್ರ? ಇಲ್ಲ ಇಲ್ಲ ಇಲ್ಲ, ನಾನಂತೂ ಹೋಗೋಕ್ಕಿಲ್ಲ. ನಿಮ್ಮನ್ನು ಬಿಟ್ಬಿಟ್ಟಂತೂ ಎಲ್ಲೂ ಹೋಗೋಕ್ಕಿಲ್ಲ ನಾನಂತೂ. ಸುಮ್ಕಿರ್ರಿ, ನೋಡ್ದೆ ಅನ್ಕೊಳಕ್ಕಿಲ್ಲ. ಗಂಡ ಒಂದು ಕಡೆ, ಹೆಂಡತಿ ಒಂದು ಕಡೆ, ಹಿಂಗೆ ಇದ್ಬಿಟ್ರೆ ಆಯ್ತದ? ಇಲ್ಲ ಇಲ್ಲ ಇಲ್ಲ, ನನ್ನ ಕೈಲಂತೂ ಆಗದೇ ಇಲ್ಲ, ನನ್ನ ಕೈಲಂತೂ. ನೋಡು, ನಮ್ಮ ಅಮ್ಮರು ತವ್ರ ಮನೆ ಅಲ್ಲಿ ಚಂದಕ್ಕವ್ರೆ, ಅಜ್ಜಿ ಎಲ್ಲ ಅಲ್ಲೇ ಅವ್ರೆ. ನೀನು ಹೋಗು. ಸುಮ್ಕೆ ಬಿಡಿ, ನಾನು ಕೂಲಿಗೆ ಹೋಗ್ಬೇಕು. ನೀವು ನೋಡಿ ಎಷ್ಟು ಅಲ್ಲಿ ತಿಂತೀರಾ ಅಂತ ಹೇಳ್ಬಿಟ್ಟು ನಾನು ಕೂಲಿಗೆ ಹೋಗ್ಬೇಕು. ಸುಮ್ಕೆ ಇತ್ಲಾಕ್ ಬನ್ನಿ. ಪಟಾಕ ಪಟಾಕ, ಪಕ್ಕ ಬದಲಾಗವಳೆ. ಈಗ ನಾನು ಮನೆ ಕರ್ಕೊಂಡು ಹೋಗೋದಾಗೆ ತಪ್ಪೇನೂ ಇಲ್ಲ. ಇವ್ರೊತ್ತಿಗೆ ಎಷ್ಟೆಲ್ಲ ದುರಂಕರದು ಮಾತಾಡ್ಬಿಟ್ಲು ಅಲ್ವಾ? ಪಾಪ ಇವಳನ್ನಾದ್ರೂ ನಮ್ಮ ಮನೆ ಕರ್ಕೊಂಡು ಹೋಗ್ಬಿಡೋಣ ಸುಮ್ಮನೆ. ಏನಾದರೂ ಹೇಳಿ ಕರ್ಕೊಂಡು ಹೋಗ್ಬೇಕಲ್ವಾ? ಇರಲಿ ಇರು. ಪಟಾಕ ಪಟಾಕ, ಏನ್ರಿ ಕ್ಯಾಮೆ ಐತೆ ನನಗೆ, ನಾನು ಹೋಗ್ಬೇಕು. ಕ್ಯಾಮೆ ಶಾನೆ ಐತೆ ನನಗೆ. ನೀವು ನೋಡಿ ಕರಿತಾನೆ ಇದ್ದೀರಾ. ಅಲ್ಲಿ ನೋಡಿದ್ರೆ ಅವ್ರು ಬಡ್ಕೋತಾವ್ರು ಸುಮ್ಕೇಣಿಯ ಕ್ಯಾಮೆಗೆ. ನೀವು ನೋಡ್ರೆ ನೀವು ಇಲ್ಲಿ ಬಡ್ಕೋತಾ ಇದ್ದೀರಾ. ಅಲ್ಲಿ ಕೂಲಿಗೆ ಹೋಗ್ಲಿಲ್ಲ ಅಂತಂದ್ರೆ ತಿರ್ಗಾ ಅಕ್ಕಿ ರಾಗಿ ಎಲ್ಲ ತರಕ್ಕೆ ದುಡ್ಡಿರಬಾರ್ದೆ. ಅಯ್ಯೋ ಸುಮ್ಕೇಣಿಯ ಬಿಟ್ಬಿಡಿ, ನನ್ನ ಹೋಯ್ತೀನಿ. ನೀವು ಅದೇನೋ ಕ್ಯಾಮೆ ನೋಡ್ಕೊಂಡಿದ್ದೀನಿ, ಹೊಸ ಕ್ಯಾಮೆ ಅಂತ ಹೇಳಿದ್ರಲ್ಲ, ಸುಮ್ಕೇಣಿಯ ಹೊಸ ಕ್ಯಾಮೆಗೆ ಹೋಗಿ ನಾನು ಈ ಕ್ಯಾಮೆಗೆ ಹೋಯ್ತೀನಿ. ಹೆಂಗೋತ್ತಾಗ ಹೆಂಗೋ ಸೊರೋಯ್ತದೆ. ಇಲ್ಲ ಅಂತ ಹೇಳಿದ್ರೆ ಸುಮ್ಕೇಣಿಯ ಮನೆಗೆ ನಡಿಬೇಕಲ್ಲ. ನಮ್ಮ ಹೊತ್ತಿಗೆ ಹೇಳ್ದಂಗೆ ನಾವು ಅದು ಇದು ಅಂತ ಹೇಳ್ಬಿಟ್ಟು ಕಷ್ಟಪಡ್ಬೇಕಾಯ್ತದೆ ನೋಡಿ. ನಮ್ಮ ಹೊತ್ತಿಗೆ ಮುಂದೆ ನಾವು ತಲೆ ಎತ್ಕೊಂಡು ಬಾಳ್ಬೇಕು ಅಂತ ಹೇಳಿದ್ರೆ ನಾವು ಕಷ್ಟಪಟ್ಟು ದುಡಿಲೇಬೇಕು ನೋಡಿ. ಈಗ ನನಗೆ ಗೊತ್ತಾಗೈತೆ, ಜೀವನ ಕಷ್ಟ ಆದ್ರೂ ಪರವಾಗಿಲ್ಲ, ಅದು ಜೊತೆಯಾಗಿದ್ದು ಎಲ್ಲ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಅನುಸರಿಸ್ಕೊಂಡು ಹೋಯ್ತೀನಿ ನಾನು ಅಂತ. ನೀವು ಸುಮ್ಮನೆ ನನ್ನ ಜೊತೆ ಕೂಲಿಗೆ ಬನ್ನಿ. ಇಲ್ಲಾಂದರೆ ನೀವು ಅದನ್ನು ಕ್ಯಾಮೆಗೆ ಹೋಗಿ ಎಲ್ಲ ಸೇರಿ ತಿಂಗ್ಳಿಗೆ ನಾವು ಸರಿಯಾಗಿ ದುಡ್ಕೊಂಡು ಎತ್ತಿಕೊಳ್ಳೋಣ. ಆಮೇಲೆ ನೀವು ಮೊದಲು ಶುರು ಮಾಡಿದ್ರಲ್ಲ ಬಿಸ್ನೆಸ್ಸಾ, ಅದನ್ನೇ ಶುರು ಮಾಡಿವ್ರಂತೆ. ಆಹಾ ಹಾ ಹಾ, ಏನು ಪಟ 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 ಅಂತ ಮಾತಾಡ್ತೀಯ ಅಮ್ಮ ತಾಯಿ ನೀನಂತೂ. ಸರಿ ಸರಿ ಕಣಮ್ಮ, ಆಯಿತು. ಆದರೆ ನೀನು ಎಲ್ಲೋ ಕರ್ಕೊಂಡು ಹೋಗ್ಬೇಕು. ನೀನು ಬಾ ರೀ. ಅಯ್ಯಮ್ಮ ಕೂಲಿಗೆ ಈಚೆ ಕಡೆ ನಿಂತ್ಕೊಂಡೈತ್ರಿ. ಇವತ್ತು ಕೂಲಿಗೆ ಬರೋಕ್ಕಿಲ್ಲ, ನಾಳೆಯಿಂದ ಬರ್ತೀನಿ ಅಂತ ಹೇಳ್ಬಿಟ್ಟು ಬಾ ಹೋಗು. ನಿಮ್ದೊಂದು ಕತೆ, ಅವ್ರು ಬೈಕೊಳಕ್ಕಿಲ್ವಾ? ಇನ್ನೊಂದು ನನ್ನ ಕರೀತಾರ ಕೂಲಿಗೆ, ನೀ ಸುಮ್ಕೆ ನೀವು ಹೋಗೆ. ಅಯ್ಯೋ ನಿಮ್ದೊಂದು ಕತೆ ಆಯಿತು, ತಗೊಳ್ಳಿ. ಸರಿ ಹೋಗ್ಬಿಟ್ಟು ಹೇಳ್ಬಿಟ್ಟು ಬರ್ತೀನಿ ರೀ ಅವ ಅಕ್ಕ ಹೆಂಗೆ. ಅಕ್ಕ ಇವತ್ತು ಬರೋಕೆ ಆಗ್ತಿಲ್ಲ ಕಣಕ್ಕ ನಾವು ಕೂಲಿಗೆ. ಯಾಕೋ ನನ್ನ ಗಂಡ ಏನೋ ಮನೆಯ ಕ್ಯಾಮೆ ಐತೆ, ಹೋಗ್ಬೇಡ 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 ಅಂತ ಹೇಳ್ತಾವನ್ ಕಣಕ್ಕ. ನೀನೇನು ಬೇಜಾರು ಮಾಡ್ಕೋಬೇಡ, ನಾಳೆ ಅಂತೂ ಗ್ಯಾರಂಟಿ ಬರ್ತೀನಿ ಕೂಲಿಗೆ. ಇವತ್ತು ಕಷ್ಟ ಏನೋ ಗಂಡೊಂದು ಏನೋ ಇರಬೇಕು, ಪ್ರಾಬ್ಲಮ್ ಅನ್ನಿಸ್ತದೆ ಕಣಕ್ಕ. ನಾಳೆ ಕೂಲಿಗೆ ಬರ್ತೀನಿ. ಇವತ್ತು ಅವ ಅಕ್ಕ ಹಿಂಗೆ ಹೇಳ್ಬಿಡು, ಹುಷಾರಿರಲಿಲ್ಲ ಅದಕ್ಕೆ ಬರಲಿಲ್ಲ ಹುಡುಗಿ ಅಂತ ಹೇಳ್ಬಿಟ್ಟು ಹೇಳ್ಬಿಡಕ್ಕ. ಸರಿನೇ? ತಿರುಗ ಅವರು ಬೇಜಾರು ಮಾಡ್ಕೊಬಿಡ್ತಾರೆ ನನ್ನ ಮೇಲೆ. ಹೇಳ್ಬಿಡು ಒಂದು ಮಾತು. ಸರಿ ಕಣಕ್ಕ. ಈಗ ನಂಬೋದು ಇವಳನ್ನ. ಸರಿ ಅದೇನು ಕೆಲಸ ಅಂತ ಹೇಳ್ಬಿಟ್ಟು ಹೇಳಿ. ಕೂಲಿದಂತೂ ಹೋಯ್ತಿವತ್ತು. ನಾನು ಏನೋ ಆಸೆಗಿದ್ದೆ, ನಾನು ಒಂದು ಸೀರೆ ತಗೊಳ್ಳೋಣ ಅಂತ ಹೇಳ್ಬಿಟ್ಟು. ನೀವು ನೋಡಿದ್ರೆ ಸರಿ ಬಿಡಿ, ಅದೇನು ಕ್ಯಾಮೆ ಅಂತ ಹೇಳಿ ಮಾಡ್ತೀನಿ. ಅಮ್ಮ ತಾಯಿ ವಟ 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 ಅನ್ಬೇಡ. ನಾನೇನು ಕ್ಯಾಮೆ ಐತೆ ಅಂತ ಹೇಳಿಲ್ಲ, ನೀನೆಲ್ಲೋ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದು. ಬಾ ಅರ್ಜೆಂಟಾಗಿ ಬಾ, ನೀನೆಲ್ಲೋ ಕರ್ಕೊಂಡು ಹೋಗ್ಬೇಕು. ನೀನಂತೂ ಫುಲ್ಲು ಖುಷಿನೇ ಪಟ್ಬಿಡ್ತೀಯಾ. ನಾನು ಖುಷಿ ಪಡೋಂತದ. ನನ್ನ ತವ್ರ ಮನೆಗಂತೂ ಕರ್ಕೊಂಡು ಹೋಗ್ಬೇಡಿ, ಈಗಲೇ ಹೇಳಿದ್ದೀನಿ. ಈಗಲೇ ನನ್ನ ಮಾನ ಮರೋದಿಲ್ಲ, ನನ್ನ ತವ್ರ ಮನೆಗೆ ಹೋಗೈತೆ. ಇನ್ನೊಂದು ಕಿತ್ತ ಹೋಗ್ಬಿಟ್ರೆ ಸಂದಾಕಿರಕ್ಕಿಲ್ಲ. ನಾನಂತೂ ನನ್ನ ತವ್ರ ಮನೆಗೆ ಎಲ್ಲ ಬರೋಕ್ಕಿಲ್ಲ. ನಾನಂತೂ ತವ್ರ ಮನೆಗೆ ಯಾರು ಬಾ ಅಂತ ಹೇಳಿದ್ದು? ಬಾಬಾ ಅಲ್ಲಿಗಲ್ಲ ಬಾ, ಇಲ್ಲಿ ಎಲ್ಲಿ ಕರ್ಕೊಂಡೋಯ್ತಾನಪ್ಪ ಇವನು. ತಿರುಗಿನ ನಮ್ಮ ಹೊತ್ತಿಗೆ ಇದ್ಕಿತ ಕರ್ಕೊಂಡು ಹೋಗ್ಬಿಟ್ರೆ ತಿರ್ಗಿ ಅವಳ ಹತ್ರ ಮಾನ ಮರುವದಿ ಎಲ್ಲ ಹೋಯ್ತದೆ. ಇಲ್ಲ ಬಿಡು, ಅಲ್ಲಿಗೇನು ಕರ್ಕೊಂಡು ಹೋಗಕ್ಕಿಲ್ಲ. ಅಯ್ಯೋ ರೀ, ಇದು ನಾವು ಮೊದ್ಲಿದ್ದಿದ್ದು ಮನೆ ಅಲ್ವೇನ್ರಿ? ಇದು ನಾವು ಮೊದ್ಲಿದ್ದಿದ್ದು ಮನೆ ತಾನೇ ಇದು. ಅಯ್ಯೋ ಶಿವನಿ, ಹಂಗೆ ಐತಲ್ರಿ ಇವತ್ತು ಸಂದಾಕೆ ನೆನೆಯ. ಈ ಮಂತಕ್ಕೆ ಬಂದರೆ ನಂಗೆ ಶಾನೆ ಬೇಜಾರಾಯ್ತದ್ರಿ. ನನಗಂತೂ ಹೊಟ್ಟೆಲ್ಲ ಉರಿತದೆ. ಎಂಥ ಮನೆ ಹೋಯ್ತಲ್ಲ ಅಂತ ಹೇಳ್ಬಿಟ್ಟು. ಬಿಡಿ, ಆದ್ರೂ ಮನೆಗಿನ್ನ ಮನುಷ್ಯ ವ್ಯಕ್ತಿತ್ವ ಮುಖ್ಯ. ನಾವು ರೀ ಸಂದಾಗಿ ದುಡಿದ್ಬಿಟ್ಟು ನಾವು ಇಂಥದೇನಿಯ ಮನೆ ಕಟ್ಟೋಣ ಬಿಡಿ, ಏನು ತಲೆ ಕೆಡಿಸ್ಕೊಬೇಡಿ. ಇಲ್ಲಾಂದರೆ ಇದೇ ಮನೆಯ ವಾಪಸ್ ತಗೊಳ್ಳೋಣ ಬಿಡಿ ಅಲ್ವಾ? ಇನ್ನೇನು ಮಾಡೋಕ್ಕಾಯ್ತದೆ, ಹೋಗಿದ್ದೆಲ್ಲ ಹೋಯ್ತು ರೀ. ಬೇಡ, ಈ ಮಂತಾಗಿರೋದು ಬೇಡ, ನಂಗೆ ಹೊಟ್ಟೆ ಎಲ್ಲ ಉರಿತದೆ. ಈ ಮನೆಗೆ 2 ದಿನನೂ ಇರಲಿಲ್ವಲ್ಲಪ್ಪ ನನಗೆ ಅದೃಷ್ಟನೇ ಇಲ್ಲ ಈ ಮನೆಗೆ ಅಂತ ಹೇಳ್ಬಿಟ್ಟು. ಬನ್ನಿ ಸುಮ್ಕೇನಿಯಾ ಹೋಗೋಣ ಬನ್ನಿ ಸಾಕು. ಇಲ್ಲಿಗೇನು ಕರ್ಕೊಂಬಂದ್ರಿ ಈ ಮನೆ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಕೂಲಿ ಕೆಲಸ ಬಿಡಿಸ್ಬಿಟ್ಟು ಕರ್ಕೊಂಬಿಟ್ಟು ಬಂದ್ರೆ ನೀವು. ಕೂಲಿಗನ ಹೋಗಿದ್ರೆ 300 ರೂಪಾಯಿ ದುಡ್ಡನ್ನ ಬಂದಿರೋದು. ಈ ಮನೆ ನೋಡ್ಬಿಟ್ಟು ಹೊಟ್ಟೆ ಎಲ್ಲ ಉರ್ಕೊಂಡು ನಾನು ಉರ್ಕೋಬೇಕಷ್ಟೇ ಏನಿಯ ರೀ. ಬನ್ನಿ ಹೋಗೋಣ ಸುಮ್ಕೇನಿಯಾ. ಇನ್ಮೇಲೆ ನಾವು ಇದೇ ಮನೆಗೇನಿಯೇ ಇರ್ತೀವಿ. ಹಾಂ, ನಾವು ಈ ಮನೆಗೆ ಇರ್ತೀವ?
ಯಾಕ್ರಿ ಈ ಮನೆಗೆ ಇನ್ಮೇಲೆ ಕೂಲಿ ಮಾಡ್ಕೊಂಡಿರೋಣ ಅಂತ ಅನ್ಕೊಬಿಟ್ಟಿದ್ದೀನಿ ನಾನಂತೂ. ಯಾಕೆ ಅಂತ ಹೇಳಿದ್ರೆ ಇನ್ನೇನು ಮಾಡೋಕ್ಕಾಯ್ತದೆ, ಈ ಮನೆ ಪಾಪ ಯಾರು ಕಸ ಗುಡಿಸೋರು ಪಾರ ತೊಳೆಯೋರು ಮುಸ್ರೆ ತೊಳೆಯೋರು ಯಾರು ಇಲ್ವಂತೆ. ಅದಕ್ಕೆ ನೀನು ಯಾಕೆ ಸುಮ್ಮನೆ ಇಲ್ಲೇ ಕೂಲಿ ಮಾಡ್ಕೊಂಡಿರೋಣ ಅಂತ ಹೇಳ್ಬಿಟ್ಟು ನಾನು ಸರಿ ಸರ್ ಬರ್ತೀನಿ ಅಂತ ಹೇಳಿದೆ. ಅದು ಸರಿ ಅಂತ ಕರೆದವ್ರೆ. ಇನ್ಮೇಲೆ ಮನೆ ಕಸ ಗುಡಿಸೋದು ಪಾರ ತೊಳೆಯೋದು ಹಂಗೇನೇ ಇಲ್ಲೇನೇ ಎಲ್ಲ ಕೆಲಸ ಮಾಡ್ಕೊಂಡು ಅಡುಗೆ ಮಾಡ್ಕೊಡೋದು ಎಲ್ಲ ಈ ಮನೆ ಕ್ಲೀನಾಗಿ ನೋಡ್ಕೊಳ್ಳೋದು ಅದೆಲ್ಲ ಇನ್ಮೇಲೆ ನಿಂದೇನೆ ಜವಾಬ್ದಾರಿ. ಅದಕ್ಕೆ ಕೆಲಸಕ್ಕೆ ಸೇರ್ಸೋಣ ಅಂತ ಹೇಳ್ಬಿಟ್ಟು ಇದೇ ಮಂತಕ್ಕೆ ಕರ್ಕೊಂಬಿಟ್ಟು ಬಂದೆ. ಅಯ್ಯೋ ಶಿವನಿ ರೀ, ಇದೇನ್ರಿ ನಮ್ಮ ಮನೆಗೆ ನಾವೇ ಕ್ಯಾಮೆ ಮಾಡಬೇಕು ಅಂತ ಹೇಳಿದ್ರೆ ಬೇಜಾರಾಗಿಲ್ವೇನ್ರಿ? ಈ ಮನೆ ಕೆಲಸದಾಳ ಥರ ನನಗೆ ಕರ್ಕೊಂಬಿಟ್ಟು ಬಂದ್ರೇನ್ರಿ? ಅಯ್ಯೋ ರೀ, ಹೊಟ್ಟೆ ಎಲ್ಲ ಉರಿತದಲ್ರಿ ನನಗೆ. ಈ ಮನೆ ಒಳಗಡೆ ಹೋದ್ರೆ ನೀಯ ರೀ, ಯಾರೋ ಏನೋ ಗೊತ್ತಿಲ್ದಿರೋರು ಬ್ಯಾರೆ ಬ್ಯಾಡರಿ ಬ್ಯಾಡ. ನಾನು ಕೂಲಿಗೆ ನೀಯೇ ಹೋಯ್ತೀನಿ. ಇವ್ರ ಮನೆ ಕೆಲಸ ಮಾಡ್ಕೊಂಡಿರೋದಕ್ಕಿನ್ನ ನಮ್ಮ ಮನೆಗೆ ಯಾರೋ ಅವ್ರೆ ಅಂತಂದ್ರೆ ಸಹಿಸಕ್ಕಾಯ್ತದೇನ್ರಿ ನನಗೆ? ಸಹಿಸಕ್ಕಾಗಿಲ್ಲ ಬ್ಯಾಡರಿ. ಮಂತಕ್ಕೆ ಹೋಗ ನೋಡಿರಿ, ಕೂಲಿ ಪಾಲಿ ಮಾಡ್ಕೊಂಡು ಏನೇ ಇರೋಣ. ಇವ್ರ ಮನೆ ಕಸ ಗುಡ್ಸಿ ಮುಸ್ರೆ ತೊಳೆಯೋದಕ್ಕಿನ್ನೂ ಆರಾಮಾಗಿ ನಮ್ಮ ಮನೆಗೆ ಏನೇ ನೆಮ್ಮದಿಗೆ ನನಗೆ ಇರೋದು ಎಷ್ಟೋ ವಾಸಿ. ಬನ್ನಿ ಬನ್ನಿ ಬನ್ನಿ, ಇವ್ರ ಮನೆ ಕಸ ಗುಡ್ಸ ಮುಸ್ರೆ ತೊಳೆಯೋ ಕೆಲಸ ಮಾತ್ರ ನಾನು ಮಾಡೋಕ್ಕಿಲ್ಲ. ಹೊಟ್ಟೆ ಎಲ್ಲ ಉರ್ದೋಯ್ತಾಯ್ತು, ಬೆಂಕಿ ಬಿದ್ದಂಗೆ ಆಯ್ತಾಯ್ತು ನನಗೆ. ಬನ್ನಿ ಹೋಗೋಣ. ನೀನು ಸುಮ್ಮನೆ ಒಳಗಡೆ ಬಾ ರೀ. ಅವತ್ತು ನಾವು ಹೋದಾಗ ಹೆಂಗಿತ್ತು ಎಲ್ಲನೂ ಹಂಗೆ ಐತೆ ರೀ ಮನೆ, ಅಲ್ವೇನ್ರಿ? ಒಂದು ಸ್ವಲ್ಪನೂ ಬದಲಾಗಿಲ್ಲ. ಯಾರೋ ಪಾಪ ಸಂದಕ್ಕೆ ಏನೇ ನೋಡ್ಕೊಂಡವ್ರ ಮನೆಯ ಅನ್ನಿಸ್ತದೆ. ಎಲ್ಲ ಚೆನ್ನಾಗೇ ನೋಡ್ಕೊಂಡವ್ರೆ. ಇನ್ಮ್ಯಾಲೆ ಈ ಮನೆನ ನೀನು ಚೆನ್ನಾಗಿ ನೋಡ್ಕೊಂಡ್ರೆ ಅಷ್ಟೇ ಸಾಕು. ಬೇರೆ ಇನ್ಯಾರು ಚೆನ್ನಾಗಿ ನೋಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನೀನು ಸ್ವಲ್ಪ ಮನೇನ ಚೆನ್ನಾಗಿ ನೋಡ್ಕ, ಸರಿನಾ? ರೀ, ನಾನು ಈ ಮನೆ ನೋಡ್ಕೋಬೇಕು ಅಂತ ಹೇಳಿದ್ರೆ ಹೆಂಗ್ರಿ? ಕಸ ಗುಡಿಸಿ ಮುಸ್ರೆ ತೊಳಿಬೇಕು ಅಂದರೆ ಒಂಥರ ಬೇಜಾರಾಯ್ತದೆ. ಈ ಮನೆ ಬಿಟ್ಬಿಟ್ಟು ಬೇರೆ ಯಾವ ಮನೆನ ಹೇಳಿ, ಯಾವ ಮನೆಗೆ ಬೇಕಾದ್ರೂ ನಾನಂತೂ ಇರ್ತೀನಿ, ಕೆಲಸ ಮಾಡ್ತೀನಿ. ಆದರೆ ಈ ಮನೆಗೆ ಮಾಡೋಕ್ಕೆ ಶಾನೆ ಬೇಜಾರಾಯ್ತದ್ರಿ ನನಗಂತೂ. ಬೇಡರಿ. ಅಯ್ಯೋ, ಅದೆಲ್ಲ ಏನೂ ಇಲ್ಲ. ಇನ್ಮೇಲೆ ನಾವು ಇದೇ ಮನೆಗೇನೆ ಇರ್ತೀವಿ. ಏನು, ಈ ಮನೆಗಿರ್ತೀವ ರೀ? ಅಮ್ಮ ತಾಯಿ, ಈ ಮನೆನ ನಾನು ವಾಪಸ್ ತಗೊಂಡೆ. ಈ ಮನೆ ಇವಾಗ ನಮ್ದೇನೇನೆ. ಏನು ಹೇಳ್ತಾ ಇದ್ದೀರಿ ನೀವು? ಈ ಮನೆ ಇವಾಗ ನಮ್ದಾ? ಇವಾಗ ಈ ಮನೆ ನಮ್ದೇನೆ. ಇನ್ಮೇಲೆ ಇದೇ ಮನೆಗೆ ನಾವಿರ್ತೀವಿ, ಸರಿನಾ? ಇನ್ಮೇಲೆ ಖುಷಿಗೆ ಹ್ಯಾಪಿಯಾಗಿರು. ನಿಮ್ಮ ಅತ್ತಿಗೆ ಹಂಗೆ ನಿಮ್ಮ ಅಣ್ಣ ನಿಮ್ಮಮ್ಮ ಯಾರಿಂದನೂ ಏನು ಅನ್ನಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಖುಷಿಯಾಗಿ ಹ್ಯಾಪಿಯಾಗಿ ಈ ಮನೆಗೇನೆ ಇರು, ಸರಿನಾ? ಈ ಮನೆ ಇನ್ನ ರಾಣಿ ಮಹಾರಾಣಿ ಎಲ್ಲನೂ ನೀನೇನೇನೆ. ಇದೇನ್ರಿ ಹೇಳ್ತಾ ಇದ್ದೀರಾ? ನನ್ನ ಕೈಲಿ ನಂಬಕ್ಕೇನೇ ಆಯ್ತಿಲ್ಲ ರೀ. ಈ ಮನೆನ ಅದು ಹೆಂಗೆ ತಗೊಬಿಟ್ರಿ? ನೀವೇನು ಕೆಲಸ ಮಾಡ್ತಾ ಇರಲಿಲ್ಲ, ಕಾರ್ಯ ಮಾಡ್ತಾ ಇರಲಿಲ್ಲ, ಏನೂ ಮಾಡ್ತಾ ಇರಲಿಲ್ಲ. ಆದ್ರೂ ಈ ಮನೆ ಹೆಂಗ್ರಿ ಸಿಕ್ತು ನಿಮ್ಗೆ ವಾಪಸ್ಸು? ನಾನು ಕೂಲಿ ಮಾಡಿ ಎಲ್ಲ ಕುಡಿಕೊಂಡು 5,000 ರೂಪಾಯಿ ಕುಡಿಕೊಂಡಿಲ್ಲ. ಅಂಥದ್ರಾಗೆ ನೀವು ಅದು ಎಲ್ಲಿಗೋ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಹೋಯ್ತಿದ್ರಲ್ಲ, ಅದು ಹೆಂಗೆ ಅಷ್ಟು ಬಿರ್ನ ಈ ಮನೆ ಎಲ್ಲನೂ ತಗೊಬಿಟ್ರಿ? ನನಗಂತೂ ಗೊತ್ತಾಯ್ತಿಲ್ಲ. ಇನ್ಮೇಲೆ ನಾವು ಇಷ್ಟು ದೊಡ್ಡ ಮನೆಗೆ ಇರ್ತೀವೇನ್ರಿ? ನಿಜ ಹೇಳ್ತಾ ಇದ್ದೀರೇನ್ರಿ ನೀವು? ತಮಾಷೆ ಮಾಡ್ತಾ ಇಲ್ಲ ತಾನೇ? ಇಲ್ಲ ಎಂಟಿ, ಇನ್ಮೇಲೆ ಇದೇ ಮನೆಗೇನೆ ಇರೋದು. ಆರಾಮಾಗಿ ಖುಷಿಯಾಗಿರು. ಮನುಷ್ಯ ಬದಲಾಗೋನೆ ಅಂತಂದ್ರೆ ದೇವರು ಎಲ್ಲೋ ಒಂದತ್ರ ಒಳ್ಳೇದು ಮಾಡ್ತದೆ, ಗೊತ್ತಾಯ್ತಾ? ನೀನಿವಾಗ ಬದಲಾಗಿರೋದಕ್ಕೇನೆ ದೇವರು ಎಲ್ಲೋ ಒಂದತ್ರ ನಿನಗೂ ಒಳ್ಳೇದು ಮಾಡ್ತಾ ಇರೋದು. ಸರಿ ಕಣಮ್ಮ, ಜಾಸ್ತಿ ಮಾತಾಡೋಕ್ಕಂತ ನನಗೆ ಟೈಮ್ ಇಲ್ಲ. ಸರಿ ಆರಾಮಾಗಿ ಮನೆಗೇನೆಲ್ಲ ಕ್ಲೀನ್ ಮಾಡ್ಕೊಂಡಿರು. ನಾನು ಸ್ವಲ್ಪ ಕೆಲಸ ಐತೆ, ನಾನು ಹೋಗ್ಬಿಟ್ಟು ಬರ್ತೀನಿ. ರೀ, ದೇವರಣೆ ನಂಬಕ್ಕೆ ಆಗ್ತಿಲ್ಲ. ಈ ಮನೆ ಇವಾಗ ನಮ್ದೇನೆ ಅಂತಂದ್ರೆ ನನ್ನ ಕೈಲಿ ನಂಬಕ್ಕೆ ಆಗ್ತಿಲ್ಲ ರೀ. ಈ ವಿಚಾರನ ನಮ್ಮ ಅಮ್ಮಂಗಂತೂ ಫೋನ್ ಮಾಡಿಬಿಟ್ಟು ಪಟ ಅಂತ ಹೇಳ್ಬಿಡ್ತೀನಿ ರೀ. ನಮ್ಮಮ್ಮ ಅಂತೂ ಕುಣಿದು ಕುಪ್ಪಳಿಸ್ಬಿಡ್ತದೆ. ನನ್ನ ಮಗಳು ಮತ್ತೆ ಹೊಸ ಮನೆಗೆ ಹೋಗ್ಬಿಟ್ಲು, ದೊಡ್ಡ ಮನೆಗೆ ಹೋಗ್ಬಿಟ್ಲು ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನಷ್ಟು ಖುಷಿ ಯಾರೂ ಪಡಕ್ಕಿಲ್ಲ ರೀ. ಅದಕ್ಕೆ ನಮ್ಮ ಅಮ್ಮಂಗೆ ಫೋನ್ ಮಾಡಿಬಿಟ್ಟು ಹೇಳ್ಬಿಡ್ತೀನಿ, ನನ್ನ ಗಂಡಂಗೆ ಏನೋ ದುಡ್ಡು ಬಂದ್ಬಿಟ್ಟು ಎಲ್ಲಗ ಮನೆ ಬಿಡಿಸ್ಕೊಬಿಟ್ಟ ಅಂತ ಹೇಳ್ಬಿಡ್ತೀನಿ ರೀ. ಒಂದೇ ಒಂದು ಕಿತ ಫೋನ್ ಹಾಕ್ಬಿಟ್ಟು, ಸರಿನಾ? ಅಯ್ಯೋ, ಮನೆ ಬಂತು ನಾವೊಂದು ಮನೆ ಬಂತು. ಏನು ಹೇಳ್ಬೇಡ ಸದ್ಯಕ್ಕೆ. ನಿಮ್ಮ ಅಮ್ಮಂಗೆ ಏನು ಹೇಳಕ್ಕೆ ಹೋಗ್ಬೇಡ, ಸರಿನಾ? ಸ್ವಲ್ಪ ದಿನ ಏನು ಹೇಳ್ಬೇಡ. ಆಮೇಲೆ ಮನೆಗಿನೇ ಹೊರಟೋಗ್ಬಿಟ್ರೆ ಏನು ಮಾಡ್ತೀಯಾ ಅಲ್ವಾ? ತಿರುಗಿ ಮರ್ಯಾದೆ ಕಳ್ಕೊಂತೀಯಾ? ಏನು ಬೇಡ, ಸುಮ್ಮನೆ ಇರು, ನಿಧಾನ ಕೇಳೋಣ. ಸರಿ ಬಿಡಿ, ನೀವು ಹೆಂಗೆ ಹೇಳಿದ್ರೆ ಹಂಗೇನೇನೆ. ಸರಿ, ಇನ್ಮೇಲೆ ಮನೆ ನಮ್ದೇನೆ. ಸ್ವಲ್ಪ ಚೆನ್ನಾಗಿ ನೋಡ್ಕೊ ಮನೆ ಎಲ್ಲ ನಾನು, ಸರಿನಾ? ಇನ್ಮೇಲೆ ಎಲ್ಲೂ ನೀನು ಹೋಗಿ ಅವರು ಇವ್ರ ಹತ್ರ ಬಡವರು ಹಂಗೆ ಹಿಂಗೆ ಅಂತ ಅನ್ನಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಂಗೇನೆ ಹಳೆ ಮನೆ ನಿನ್ಗೆ ಏನಾದ್ರು ಬೇಕಾಗಿರೋ ಸಾಮಾನು ಬಟ್ಟೆ ಏನಾದರೂ ಇದ್ರೆ ಹೋಗ್ಬಿಟ್ಟು ತಗೊಂಡ್ಬಿಟ್ಟು ಎಲ್ಲ ಗಂಟು ಕಟ್ಟು. ಅಷ್ಟಾಗಿ ಬರ್ತೀನಿ ಕಾರ್ ತಗೊಂಡು. ತಗೊಂಡ್ಬಿಟ್ಟು ಬರೋಣ ರೀ. ಕಾರು ಅದು ನಮಗೆ ಮತ್ತೆ ಸಿಕ್ತಾ? ಮತ್ತೆ ವಾಪಸ್ ಇಸ್ಕೊಬಿಟ್ರಾ? ಅದನ್ನು ಮತ್ತೆ ವಾಪಸ್ ಇಸ್ಕೊಂಡಿದ್ದೀನಿ. ಈಗೆಲ್ಲ ನಮ್ದೇನೆ. ನೀನು ಹಳೆ ಮನೆ ಹತ್ರ ಹೋಗ್ಬಿಟ್ಟು ಸಾಮಾನು ಎಲ್ಲನೂ ಏನೇನು ಬೇಕೋ ಎಲ್ಲ ತಗೊಂಡು ಇಟ್ಕೊಂಡಿರೋ. ಅಷ್ಟೊಳಗಡೆ ನಾನು ಬರ್ತೀನಿ, ಸರಿನಾ? ಸರಿ ರೀ. ಸರಿ ನಿಮ್ಮ ಅಮ್ಮಂಗೆ ಹಂಗೆ ನಿಮ್ಮ ಅಣ್ಣಂಗೆ ಯಾರಿಗೂ ಏನು ಫೋನ್ ಮಾಡಿ ಹೇಳಕ್ಕೆ ಹೋಗ್ಬೇಡ. ನಾವು ಆರಾಮಾಗಿರೋಣ ಇಲ್ಲಿ. ಸುಮ್ಮನೆ ಅವ್ರಿಗೆಲ್ಲ ಗೊತ್ತಾಗೋದು ಬೇಡ. ಅವ್ರು ಏನು ಅನ್ಕೊಂಡ್ರು ಹಂಗೆ ಅನ್ಕೊಂಡಿರ್ಲಿ. ನಿಮ್ಮ ಅದಕ್ಕೆ ಅಷ್ಟೊಂದು ದುರಂಕಾರ ಮಾಡ್ತಾ ಇದ್ಲು ಅಲ್ವಾ? ಒಂದ್ಸಲ ಬುದ್ಧಿ ಕಲಿಸ್ಬೇಕು ಅವಳಿಗೂ. ಅವಳು ಹಂಗೆ ಅನ್ಕೊಂಡಿರ್ಲಿ. ಸರಿಯಾಗಿ ಬುದ್ಧಿ ಕಲ್ಸೋಣ. ಆಯ್ತು ರೀ. ಹಬ್ಬ ದೇವ್ರೆ, ಕೊನೆಗೂ ಇಷ್ಟು ದೊಡ್ಡ ಮನೆ ನಮ್ದಾಯ್ತಲ್ವಾ? ನಾನು ನಂಬಕ್ಕೆ ಆಗ್ತಾ ಇಲ್ಲ. ಇಷ್ಟು ದೊಡ್ಡ ಮನೆ ಇವಾಗ ನನ್ನ ಮನೆ ಅಂತ ಹೇಳ್ಬಿಟ್ಟು ಇಷ್ಟು ದೊಡ್ಡ ಮನೆನ ಕ್ಲೀನ್ ಮಾಡೋಕ್ಕೆ 1 ವಾರ ಬೇಕಾಗ್ತೈತೇನೋ. ಮಾಡೋಣ, ಮೊದಲು ಮಾಡೋಣ.